ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ 1-2025ಕ್ಕಾಗಿ ಗಣಿತದಲ್ಲಿ ಒಂದು ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀನಿ. ಸೊ ಕ್ವಶನ್ ಪೇಪರ್ ಇದೆ, ಜೊತೆಗೆ ಕೀ ಆನ್ಸರ್ಗೆ ಸಹಿತ ಕಂಪ್ಲೀಟ್ ಇದ್ದಾವೆ. ಸೊ ಯಾರಿಗೆಲ್ಲ ಈ ವಿಡಿಯೋಗಳು ಬೇಕು ಅನ್ನೋರು PDF ನಾವು ಏನು ಮಾಡ್ತೀವಿ, ಸೇಲ್ ಮಾಡ್ತೀವಿ. 8th ಸ್ಟ್ಯಾಂಡರ್ಡಲ್ಲಿ ಎಲ್ಲ ಸಬ್ಜೆಕ್ಟ್ ಇದ್ದಾವೆ. ಜಸ್ಟ್ ಈ ನಂಬರ್ಗೆ 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಖಂಡಿತವಾಗಿ ನಿಮಗೆ ಮ್ಯಾಥ್ಸ್ ಕ್ವಶನ್ ಪೇಪರ್ ಏನಾಗ್ತಾವಪ್ಪ ಅಂದರೆ ಜೊತೆಗೆ ಎಲ್ಲ ಕ್ವಶನ್ ಪೇಪರ್ಗಳು ಸಿಗ್ತಾವೆ ವಿತ್ PE. ಓಕೆನಾ? ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಇದು ಕೀ ಆನ್ಸರ್ ಪೇಜ್ ಇದೆ. ಸೊ ಇದಕ್ಕೆ ಕರ್ಕೊಂಡು ಬರ್ತೀನಿ. ಫಸ್ಟ್ ಮೇನ್ಸಲ್ಲಿ 6 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಸೊ ಫಸ್ಟ್ ಏನಂತಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರಿಬೇಕಾಗಿತ್ತು. ಸೊ ಫಸ್ಟ್ ಏನು ಕೊಟ್ಟಿದ್ರು ಅಂದರೆ -4/5 × 1 = 1 × -4/5 = -4/5. ಇಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ 1 ಗುಣಾಕಾರದ ಅನನ್ಯತಾಂಶ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಎರಡನೇದು 3x = 2x + 18 ಈ ಸಮೀಕರಣದಲ್ಲಿ ಎಕ್ಸನ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಎಕ್ಸನ ವ್ಯಾಲ್ಯೂ ಎಷ್ಟು ಬರ್ತದಪ್ಪ ಅಂದ್ರೆ 18 ಅನ್ನೋದು ಬರ್ತದೆ. ಪ್ರಶ್ನೆ 3 ಸಮಬಾಹುಗಳು ಮತ್ತು ಸಮಕೋನಗಳಿರುವ ಬಹುಭುಜಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರು. ಸಮಬಾಹು ಇರಬೇಕು, ಸಮಕೋನ ಇರಬೇಕು, ಅದನ್ನು ನಿಯಮಿತ ಬಹುಭುಜ ಅಂತ ಕರೀತಾರೆ. ಇದು ಸರಿಯಾದ ಉತ್ತರ. 4ನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಖ್ಯೆ ಸ್ಪಷ್ಟವಾಗಿ ಪೂರ್ಣ ವರ್ಗವಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ 23,453 ಅಂತಕ್ಕಂಥ ಬಿ ಆಪ್ಷನ್ ಏನದಪ್ಪ ಅಂದ್ರೆ ಕರೆಕ್ಟ್ ಅದ. ಇನ್ನು 5ನೇ ಪ್ರಶ್ನೆ 12 ಮತ್ತು 13ರ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಕೇಳಿದರೆ ಆಪ್ಷನ್ ಬಿ 24 ಅನ್ನೋದು ಸರಿಯಾದ ಉತ್ತರ. 6ನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಪರಿವರ್ತನೆಯ ನಿಯಮದ ಪ್ರಕಾರ ಎ ಮತ್ತು ಬಿ ಯಾವುದೇ ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ ಆಗ ಏನಾಗಿರ್ತದೆ ಅಂತ ಕೇಳಿದರು. ಸೊ ಆಪ್ಷನ್ ಎ × B = B × A ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು 1 ಅಂಕದ ಪ್ರಶ್ನೆಗಳಿದ್ದಾವೆ, ಇಲ್ಲಿ 6 ಇದ್ದಾವೆ. 7ನೇ ಪ್ರಶ್ನೆ 1/3 × 6 × 4/3 ಇದನ್ನು 1/3 × 6 × 4/3 ಬರೆಯಲು ಯಾವ ಗುಣಲಕ್ಷಣ ಸಾಧ್ಯವಾಗಿದೆ ಅಂತ ಕೇಳಿದರೆ ಸೊ ಗುಣಾಕಾರದ ಸಹವರ್ತನೆಯ ಗುಣ ಅನ್ನೋದು ಸರಿ ಇದೆ. 8ನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣ ಎಂದರೇನು? ಇಲ್ಲಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೇವಲ ಒಂದೇ ಒಂದು ಚರಾಕ್ಷರವಿರುವ ಪದೋಕ್ತಿಗಳಿದ್ದು ರೇಖಾತ್ಮಕ ಸಮೀಕರಣಗಳಾಗಿರ್ತವೆ ಅಂತ ಬರೆದರೆ ಸಾಕು. ಆದ್ದರಿಂದ ಅವುಗಳನ್ನು ಚರಾಕ್ಷರದ ಅತ್ಯಂತ ಹೆಚ್ಚಿನ ಘಾತ ಒಂದೇ ಆಗಿರ್ತದೆ. ಇನ್ನು 9ನೇ ಪ್ರಶ್ನೆ 3 ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜವನ್ನು ಹೆಸರಿಸಿ ಅಂತ ಕೇಳಿದರು. ಅದನ್ನು ಸಮರೂಪ ಸಮಬಾಹು ತ್ರಿಭುಜ ಅಂತೀವಿ. 10ನೇ ಪ್ರಶ್ನೆ ಒಂದು ಪಗಡೆ ದಾಳವನ್ನು ಉಳಿಸಿದಾಗ ಅವಿಭಾಜ್ಯ ಸಂಖ್ಯೆ ದೊರೆಯುವ ಫಲಿತಾಂಶಗಳನ್ನು ಪಟ್ಟಿ ಮಾಡಿ 2, 3, 5. 11 81ರ ಬಿಡಿ ವರ್ಗದ ಸ್ಥಾನದಲ್ಲಿರುವ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ಸೊ 1 ಅನ್ನೋದು ಉತ್ತರ. ಇನ್ನು ಯಾವುದೇ ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದ್ರು 360 ಡಿಗ್ರಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 2 ಅಂಕದ 10 ಪ್ರಶ್ನೆಗಳಿದ್ದಾವೆ, 20 ಅಂಕಗಳನ್ನು ಇಲ್ಲಿಂದ ಪಡಿಬೋದು. ಪ್ರಶ್ನೆ 13 ಸಮಾಂತರ ಚತುರ್ಭುಜದ ಯಾವುದೇ 2 ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊ ನೆನಪಿಟ್ಕೊಡ್ರಿ, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾನೇ ಇರ್ತವೆ, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರ್ತವೆ. 2 ಬರೆದ್ರೆ ಸಾಕು. ಇನ್ನು ಗುಣಾಕಾರ ಮಾಡದೆಯೇ 39 ಸಂಖ್ಯೆಯ ವರ್ಗವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ. ಸೊ 392 ಇದು 392 ಇದೆ. ಸೊ 30 + 9 ಹೋಲ್ ಸ್ಕ್ವೇರ್, ಇಲ್ಲ ಇದು 39 ಇರ್ತಕ್ಕಂಥದ್ದು, 30 + 9 ಹೋಲ್ ಸ್ಕ್ವೇರ್. ಸೊ ಇದನ್ನು ಏನಾಗ್ತದಪ್ಪ ಅಂತಂದರೆ 30 × 30 + 9, 9 × 30 + 9, ಆವಾಗ 30² + 30 × 9 + 30 × 30 + 9 ಸ್ಕ್ವೇರ್, ಆವಾಗ 900 + 270 + 270 81. ಇದು 1521 ಅನ್ನೋ ಉತ್ತರ ಬರಬೇಕು, ಬಂದರೆ ಸಾಕು. ಇನ್ನು ಚಿತ್ರದಲ್ಲಿ ಎಕ್ಸನ ಅಳತೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರು. ಇಲ್ಲಿ ಸೈಡ್ ಚಿತ್ರ ಕೊಟ್ಟಿದ್ದಾರೆ. ಸೊ ಚಿತ್ರದಲ್ಲಿ ಇದರ ಕೋನವನ್ನು ಅಳಿಬೇಕಿತ್ತು. ಸೊ ಏನಿದೆ ನೋಡಿ, x + 90 ಡಿಗ್ರಿ + 50 ಡಿಗ್ರಿ + 110 ಡಿಗ್ರಿ = 360 ಡಿಗ್ರಿ. ಆವಾಗ x = 250 = 360 ಡಿಗ್ರಿ. ಆವಾಗ 360 - 250 ಅಂತಂದರೆ 110 ಡಿಗ್ರಿ ಅಂತ ಬರೆದ್ರೆ ಸಾಕು. ಇನ್ನು 16ನೇ ಲೆಕ್ಕ ಬಿಡಿಸಿರಿ ಅಂತ ಕೇಳಿದರು. ಸೊ 2x - 3 = x + 2. ಆವಾಗ ಹೇಗೆ ಬಿಡಿಸ್ಬೋದು? 2x - 3 = x + 2. ಸೊ 2x = x + 2 + 3. ಆವಾಗ 2x - x = x + 5 - x. ಸೊ ಎರಡೂ ಕಡೆಯಿಂದ ಎಕ್ಸನ್ನು ಕಳೆದಾಗ x = 5 ಅನ್ನೋದು ಉತ್ತರವನ್ನು ಬರಬೇಕು. 17ನೇ ಪ್ರಶ್ನೆ ಒಂದು ಸಂಖ್ಯೆ 12 ಆಗಿರುವ ಪೈಥಾಗೋರಸ್ನ ತ್ರಿವಳಿಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ವೆರಿ ಸಿಂಪಲ್ ಅದ.
ಎಮ್ ಸ್ಕ್ವೇರ್ ಮೈನಸ್ 1 ಇಜ್ಕೊಲ್ ಟು 12 ಎಂದು ತೆಗೆದುಕೊಂಡಾಗ ಆಗ ಎಮ್ ಸ್ಕ್ವೇರ್ ಇಜ್ಕೊಲ್ ಟು 12 ಪ್ಲಸ್ 1 ಇಜ್ಕೊಲ್ ಟು 13. ಸೊ ಎಮ್ ಸ್ಕ್ವೇರ್ ಪ್ಲಸ್ 1 ಇಜ್ಕೊಲ್ ಟು 12 ಎಂದು ತೆಗೆದುಕೊಂಡಾಗ ಮತ್ತೆ ಎಮ್ ಸ್ಕ್ವೇರ್ ಇಜ್ಕೊಲ್ ಟು 11 ರಲ್ಲಿಯೂ ಎಮ್ಮನ ಬೆಲೆ ಪೂರ್ಣಾಂಕ ಆಗಿರೋದಿಲ್ಲ. ಆವಾಗ 2m ಇಜ್ಕೊಲ್ ಟು 12 ಎಂದು ತೆಗೆದುಕೊಳ್ಳೋಣ. ಆಗ ಎಮ್ ಇಜ್ಕೊಲ್ ಟು 6. ಹಾಗೆಯೇ m2 ಮೈನಸ್ 1 ಇಜ್ಕೊಲ್ ಟು 36 ಮೈನಸ್ 1 ಇಜ್ಕೊಲ್ ಟು 35. ಸೊ 3:2 ಪ್ಲಸ್ 1 ಇಜ್ಕೊಲ್ ಟು 36 ಪ್ಲಸ್ 1 ಇಜ್ಕೊಲ್ ಟು 37. ಆಗ 12, 35, 37 ಇವು ನಮಗೆ ತ್ರಿವಳಿ ಸಂಖ್ಯೆಗಳು ಸಿಗ್ತವೆ. ಇನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ 729ರ ವರ್ಗಮೂಲ ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಈ ಥರನಾಗಿ ನೀವು ಅದನ್ನು ಏನು ಮಾಡ್ಬೋದು, ಬಿಡಿಸ್ಬೋದು. 729ನ್ನು ಬಿಡಿಸಿದಾಗ ಸೊ 243, 081, 027, 009, 003, 001. ಸೊ ಈ ಥರನಾಗಿರ್ತಕ್ಕಂಥ ನೀವು ಅದನ್ನು ಲೆಕ್ಕವನ್ನು ಬಿಡಿಸ್ಬೋದು. ಇನ್ನು ಸಮಾಂತರ ಚತುರ್ಭುಜದ ABCDಯನ್ನು ಕೊಡಲಾಗಿದೆ. ಕೆಳಗಿನ ಹೇಳಿಕೆಯಲ್ಲಿ ಸಂಬಂಧಿಸಿದ ವ್ಯಾಖ್ಯೆ ಮತ್ತು ಗುಣವನ್ನು ಬಳಸಿ ಪೂರ್ಣಗೊಳಿಸಿ ಅಂತ ಕೇಳಿದರು. ಸೊ AD ಇಜ್ಕೊಲ್ ಟು ಏನು ಬರಿತೀರಿ, BC ಕೋನ DCB ಇಜ್ಕೊಲ್ ಟು ಕೋನ DAB. ಇನ್ನು ಬಿಟ್ಟ ಸ್ಥಳ ತುಂಬಬೇಕು. 1ನೇದು 0 ಅಂದರೆ ಏನು ಅಂತ ಕೇಳಿದರು. ಸೊ 0 ಅನ್ನೋದು ಸಂಕಲನದ ಅನನ್ಯತಾಂಶ ಅಂತ ಬರ್ತದೆ. ಇನ್ನು ಭಾಗಲಬ್ಧ ಸಂಖ್ಯೆಗಳದ್ದು ಕೇಳಿದ್ರು, ಅದು ಗುಣಾಕಾರದ ಅನನ್ಯತಾಂಶ ಅಂತ ಬರ್ತದೆ. ಸಾಕು. ಇನ್ನು ಸಂಕ್ಷೇಪ ಮಾಡಬೇಕು ನೋಡಿ. 3 ಇನ್ ದ ಬ್ರೆಕೆಟ್ t ಮೈನಸ್ 3 ಇಜ್ಕೊಲ್ ಟು 5, 2t ಪ್ಲಸ್ 1 ಅಂತ ಇದೆ. ಆವಾಗ 3t ಮೈನಸ್ 9 ಇಜ್ಕೊಲ್ ಟು 10t ಪ್ಲಸ್ 5. ಸೊ 3t ಮೈನಸ್ 10t ಇಜ್ಕೊಲ್ ಟು 5 ಪ್ಲಸ್ 9. ಆವಾಗ 7t ಇಜ್ಕೊಲ್ ಟು 14, t ಇಜ್ಕೊಲ್ ಟು ಮೈನಸ್ 2 ಅಂತ ಬರ್ತದೆ. 22ರಲ್ಲಿ ಬೆಲೆ ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಉತ್ತರಗಳನ್ನು ಆಲ್ರೆಡಿ ಅದನ್ನು ಕೊಟ್ಟಿದ್ದಾರೆ ಅವರು. 3/7 ಪ್ಲಸ್ ಮೈನಸ್ 6/11 ಪ್ಲಸ್ ಮೈನಸ್ 8/21 ಪ್ಲಸ್ 5/22. ಸೊ ಈ ಥರನಾಗಿರ್ತಕ್ಕಂಥ ಲೆಕ್ಕವನ್ನು ನೀವು ಬಿಡಿಸಿ. ಸೊ ಲಾಸ್ಟ್ ಉತ್ತರ ನಿಮ್ದು ಎಷ್ಟು ಬರಬೇಕಪ್ಪ, -125/462 ಬರೆದ್ರೆ 2 ಮಾರ್ಕ್ಸಿನ ಲೆಕ್ಕ ಕಂಪ್ಲೀಟ್ ಆಯಿತು. ಇನ್ನು 4 ಮಾರ್ಕ್ಸಿನ ಲೆಕ್ಕದಲ್ಲಿ ನಿಮಗೆ ಪೈ ಗ್ರಾಫ್ ಕೇಳಿದರು. ಸೊ ಏನು ಕೇಳಿದ್ದಾರೆ ನೋಡಿ, ಬೇರೆ ಬೇರೆ ಬಾಬ್ತುಗಳಿಗೆ ಒಂದು ಕುಟುಂಬದ ಮಾಸಿಕ ಖರ್ಚು ಕೊಟ್ಟಿದ್ದಾರೆ. ಉಳಿತಾಯ ಚಿತ್ರದಲ್ಲಿರೋ ಪೈ ಚಾರ್ಟನ್ನು ಕಂಡುಹಿಡಿಬೇಕಿತ್ತು. ಸೊ ಈ ಥರ ಪೈ ಚಾರ್ಟನ್ನು ನೀವು ಹಾಕಬೇಕಾಗಿತ್ತು. ಸೊ ಫಸ್ಟ್ ಏನಿತ್ತು, ಯಾವ ಬಾಬತ್ತಿಗೆ ಖರ್ಚು ಅತಿ ಹೆಚ್ಚು ಅಂತ ಕೇಳಿದರು. ಸೊ ಇದರಲ್ಲಿ ಹೆಚ್ಚು ಯಾವ್ದು ಕಾಣ್ತದೆ, ಆಹಾರ, ಬಿಕಾಸ್ 25% ನಿಮಗೆ ಗೊತ್ತೇ ಆಗ್ತದೆ. ಇನ್ನು ಯಾವ ಬಾಬತ್ತಿನ ಮೇಲೆ ಖರ್ಚು ಮಾಸಿಕ ಉಳಿತಾಯಕ್ಕೆ ಸಮ ಅಂತ ಕೇಳಿದ್ದಾರೆ. ಸೊ ಮಾಸಿಕ ಉಳಿತಾಯ ಎಷ್ಟಿದೆ, 15 ಇದೆ. ಇನ್ನೊಂದು 15 ಯಾವುದು, ಮಕ್ಕಳ ವಿದ್ಯಾಭ್ಯಾಸ. ಸೊ ಅವಾಗ ಬರಿಬೋದು ಏನು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಇಜ್ಕೊಲ್ ಟು ಮಾಸಿಕ ಉಳಿತಾಯಕ್ಕೆ ಸಮ. ಇನ್ನು 15ರಷ್ಟು ಪ್ರತಿನಿಧಿಸೋದು ₹3,000, ಆದ್ದರಿಂದ 10 ಪ್ರತಿನಿಧಿಸೋದು ಅಂತ ಕೇಳಿದರು. 10% ಪ್ರತಿನಿಧಿಸೋದು ಬಟ್ಟೆ ಆಗಿದೆ. ಅದನ್ನು ಲೆಕ್ಕ ಹಾಕ್ಬೋದು. ಸೊ 3000 ಡಿವೈಡೆಡ್ ಬೈ 100 ಇಂಟು 10. ಸೊ ದೇರ್ಫೋರ್ 2000 ಈಸ್ ದಿ ರೈಟ್ ಆನ್ಸರ್. ಇನ್ನು ಲಾಸ್ಟ್ ಸಮೀಕರಣ ಬಿಡಿಸಲಿಕ್ಕೆ ಕೇಳಿದರು. x-2 ಈಸ್ ಈಕ್ವಲ್ ಟು 7. ಆವಾಗ x-2 ಈಸ್ ಈಕ್ವಲ್ ಟು 7 ಆಗ್ತದೆ. x-2 ಪ್ಲಸ್ 2 ಈಸ್ ಈಕ್ವಲ್ ಟು x ಪ್ಲಸ್ 2. ಎರಡನ್ನೂ ಎರಡು ಕಡೆಯಿಂದ ಕೂಡಿಸಬೇಕು. ಆವಾಗ ಏನಾಗ್ತದೆ, x ಈಸ್ ಈಕ್ವಲ್ ಟು 9 ಆಗ್ತದೆ. ಆವಾಗ ಸೆಕೆಂಡ್ ಏನದ, y ಪ್ಲಸ್ 3 ಈಸ್ ಈಕ್ವಲ್ ಟು 10. ಸೊ y ಪ್ಲಸ್ 3 ಈಸ್ ಈಕ್ವಲ್ ಟು 10, y ಪ್ಲಸ್ 3 ಮೈನಸ್ 3 ಈಸ್ ಈಕ್ವಲ್ ಟು 10 ಮೈನಸ್ 3. ಸೊ 3ನ್ನು ಎರಡೂ ಬದಿಗೆ ಕಳೆದಾಗ y ಈಸ್ ಈಕ್ವಲ್ ಟು 7 ಅಂತ ಬರ್ತದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.